ಕಾಡಿನಲ್ಲಿ ಬಿಂಬಿ ಎಂಬ ಸಿಂಹ ಮತ್ತು ಇತರ ಪ್ರಾಣಿಗಳು ಸಂತೋಷವಾಗಿ ವಾಸಿಸುತ್ತಿದ್ದವು. ಒಂದು ದಿನ ಬಿಂಬಿ ಒಂದು ಮರದ ಕೆಳಗೆ ನಿದ್ರಿಸುತ್ತಿದ್ದಾಗ ಬಿಟ್ಟು ಎಂಬ ಇಲಿ ಅದರ ಮೇಲೆ ಓಡಿತು. ಬಿಂಬಿ ಎಚ್ಚರವಾಗಿ ಬಿಟ್ಟುವನ್ನು ಹಿಡಿದುಕೊಂಡು, ನಾನು ನಿನ್ನನ್ನು ತಿನ್ನಿಬಿಡುತ್ತೇನೆ ಎಂದು ಹೇಳಿತು. ಅದಕ್ಕೆ ಬಿಟ್ಟು, ಅಯ್ಯೋ ಮೃಗರಾಜ, ದಯವಿಟ್ಟು ನನ್ನನ್ನು ಬಿಡಿ. ನನ್ನ ಚಿಕ್ಕ ದೇಹದಿಂದ ನಿಮ್ಮ ಹಸಿವು ತೀರದು. ನನಗೆ ಬಿಡುವು ಕೊಟ್ಟರೆ ಒಂದು ದಿನ ನಾನು ನಿಮಗೆ ಸಹಾಯಕರವಾಗಬಹುದು ಎಂದು ಬೇಡಿಕೊಂಡಿತು. ಬಿಂಬಿ ಗರ್ವದಿಂದ ನಗುತು, ನೀನು ನನಗೆ ಏನು ಸಹಾಯ ಮಾಡಬಹುದು? ಆದರೆ ಸರಿ, ಹೋಗು ಎಂದು ಬಿಟ್ಟುವನ್ನು ಬಿಡಿತು. ಕೆಲವು ದಿನಗಳ ನಂತರ ಬಿಂಬಿ ಒಂದು ಬೇಟೆಗಾರನ ಬಲೆಗೆ ಸಿಕ್ಕಿತು. ತಕ್ಷಣ ಬಿಟ್ಟು ಬಂದು ಆ ಸ್ಥಿತಿಯನ್ನು ನೋಡಿ ತನ್ನ ಚಿಕ್ಕ ಚಿಕ್ಕ ಹಲ್ಲುಗಳಿಂದ ಬಲೆಯ ತಂತಿಗಳನ್ನು ಕಚ್ಚಿ ಕತ್ತರಿಸುತ್ತಿತು. ಕೊನೆಗೆ ಬಿಂಬಿ ಬಲೆಯಿಂದ ಮುಕ್ತವಾಯಿತು. ಅಪ್ಪಟ ಬಿಂಬಿ ಮನಸ್ಸಿನಲ್ಲಿ, ಈ ಚಿಕ್ಕ ಇಲಿ ನನಗೆ ಏನೂ ಸಹಾಯ ಮಾಡಲಾಗದು ಎಂದುಕೊಂಡಿದ್ದೆ, ಆದರೆ ಇಂದು ನನ್ನ ಪ್ರಾಣವನ್ನೇ ಉಳಿಸಿತು. ಇಂದಿನಿಂದ ನಾನು ಯಾರನ್ನೂ ಹೀಗೆ ತಿರಸ್ಕರಿಸಬಾರದು ಎಂದುಕೊಂಡಿತು. ಕಥೆಯಿಂದ ಪಾಠ: ಯಾರನ್ನೂ ತಿರಸ್ಕರಿಸಬೇಡಿ. ಸೂಕ್ತ ಸಮಯ ಬಂದಾಗ ಅವರ ಸಾಮರ್ಥ್ಯ ಗೊತ್ತಾಗುತ್ತದೆ. Please subscribe my channel for more videos.